ಜಯಂತಿ ಅಂಬೇಡ್ಕರ್ ವಾದ ವಿಜಯಪುರ ಜಿಲ್ಲೆ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 79ನೇ ಜನ್ಮದಿನಾಚರಣೆ ಆಚರಣೆ ಮಾಡಲಾಯಿತು ಅದ್ದೂರಿಯಾಗಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಯಾಕೆ ಪ್ರಸ್ತುತ ಆಗ್ತಾರಪ್ಪ ಅಂತಂದ್ರೆ, ಇವತ್ತು ಚಳವಳಿಗಳು ದಾರಿಗಳನ್ನು ತಪ್ಪಿದಂಥ ಒಂದು ಸಂದರ್ಭದಲ್ಲಿ ಬಿ ಕೆ ಅವರನ್ನು ನಾವು ನೆನೆಸ್ಬೇಕಾಗುತ್ತೆ. 70ರ ದಶಕದಲ್ಲಿ ಚಂದ್ರಗುತ್ತಿ ಹೋರಾಟ ಆಗಿರ್ಬೋದು, ಬೆತ್ತಲೆ ಸೇವೆ ಹೋರಾಟ ಆಗಿರ್ಬೋದು, ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡೋದಾಗಿರ್ಬೋದು, ಇವ್ರಿಗೆ ವಿವಾಹ ಮಾಡುವಂಥದ್ದಾಗಿರ್ಬೋದು, ಎಲ್ಲ ಹೋರಾಟಗಳನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಮ್ಮ 70ರ ದಶಕದಲ್ಲಿ ಮಾಡಿದಂಥ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಆ ಕಾರ್ಮಿಕರ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಮಲವರುವ ಪದ್ಧತಿ ಇತ್ತು ಅವಾಗ, ಕೈಲೇ ಮಲವನ್ನು ತುಂಬಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಅದನ್ನು ಊರ ಹೊರಗೆ ಸಾಗಿಸುವಂಥ ಕೆಲಸ ಪೌರ ಕಾರ್ಮಿಕರು ಮಾಡ್ತಾಯಿದ್ರು. ಅದರ ವಿರುದ್ಧವಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಚಳವಳಿ ಕಟ್ಟಿ ಅದನ್ನು ಮಲವರುವ ಪದ್ಧತಿಯನ್ನು ಜಾರಿಗೆ ಹೊಡೆದಾಕ್ತಾರೆ. ಹಾಗಾಗಿ ಇವತ್ತು ಬಿ ಕೃಷ್ಣಪ್ಪನವರು ನೆನೆಯುವಂಥ ಸಂದರ್ಭದಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಒಂದು 60 ಏನು ಪೌರ ಕಾರ್ಮಿಕರದಾರ ಅವರನ್ನು ಒಂದು ಕೆಲಸದಿಂದ ಕಿತ್ತಾಕೋದ್ರ ಮೂಲಕ ಒಂದು ಅನ್ಯಾಯ ಆಗಿದೆ. ಅದು ಯಾಕೆ ತೆಗೆದಾರೆ ಇನ್ನೂವರೆಗೆ ಮಾಹಿತಿ ಗೊತ್ತಾಗಲಿಲ್ಲ. ಸುಮಾರು 3 ತಿಂಗಳದ ಆಯಿತು ಅವ್ರ ಪೇಮೆಂಟ್ಗಳನ್ನು ಏನೋ ಹುಬ್ಬಳ್ಳಿ ಟೆಂಡರ್ದವ್ರೇನೋ ಮಾಡಿಲ್ಲ ಅಂತ ಇಷ್ಟಿಂದ 60 ಬಂದಿದ್ದು, ಅದು ಒಂದು ಇದು ಇದೆ, ಅವ್ರ ವಾದ ಇದೆ. ಹಾಗಾಗಿ ಇವತ್ತು ನಾವು ಪೌರ ಕಾರ್ಮಿಕರ ಅಂದರೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಪ್ರಸ್ತುತ ಅನ್ಕೋಬೇಕಾದ್ರೆ ನಾವು ಒಂದು ಚಳವಳಿಯ ಒಂದು ದಿಕ್ಕಿನ ತೊಗೊಂಡು ಹೋಗ್ಬೇಕಾಗಿದೆ ಒಂದು ಕಡೆ. ಹಾಗಾಗಿ ಇವತ್ತು ಪೌರ ಕಾರ್ಮಿಕರ ಒಂದು ಅವರ ಬೇಡಿಕೆ ಈಡೇರಿಕೆಗಾಗಿ ನಾವು ಅವರ ಜೊತೆ ಸಂವಾದ ಮಾಡಿ ಅವರ ಬೇಡಿಕೆಗಳನ್ನು ಅಂದರೆ ನೇರ ಪಾವತಿಯಲ್ಲಿ ಏನಪ್ಪ ಚಾಲಕರು, ಸ್ಯಾನಿಟೈಸರು, ಸೂಪರ್ವೈಸರ್ಗಳು ಮತ್ತು ಲೋಡರ್ಸ್, ಕ್ಲೀನರ್ಸ್ಗಳನ್ನು ನೇರ ಪಾವತಿಯಲ್ಲಿ ಮಾಡಬೇಕಂತ ಹೇಳಿಂದ 2/6/2026 ನೋಟಿಫಿಕೇಶನ್ ಜಾರಿಯಾಗಿದೆ. ಇನ್ನೂ ಆದರೂ ಕೂಡ ಜಿಲ್ಲಾಡಳಿತ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ. ಹಾಗಾಗಿ ಏನು ಪೌರ ಕಾರ್ಮಿಕರು ಸುಮಾರು 500ರಿಂದ 600 ಜನ ಪೌರ ಕಾರ್ಮಿಕರಿದ್ದಾರೆ. ಇಲ್ಲಿ ಯಾರು ಚಾಲಕರು, ವಾಹನ ಚಾಲಕರು, ಲೋಡರ್ಸು, ಕ್ಲೀನರ್ಸು ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಬದ್ಧವಾಗಿರುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳ ಬಂದರೆ ಅವ್ರಿಗೆ ಜೊತೆ ಒಂದು ಚರ್ಚೆಯನ್ನು ಮಾಡಿ ಮುಂದಿನ ಒಂದು ಅವರಿಗೆ ಗಡುವು ಕೊಟ್ಟು ಒಂದು 15 ದಿವಸ ಗಡುವು ಕೊಟ್ಟು ಮುಂಬರುವ ಏನು ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡಬೇಕಾಗತ್ತಿಲ್ಲಿ. ಹಾಗಾಗಿ ನಾವು ಡಿ ಸಿ ಅವ್ರ ಜೊತೆ ನಾವು ಒಂದು ಸಂವಾದ ಮಾಡಬೇಕಾಗತ್ತೀವಿ. ಕಾರ್ಮಿಕರಿಗೆ ಅನ್ಯಾಯ ಮಾಡಿದಂಥ ಏನು ಟೆಂಡರ್ದವ್ರು ಅದಾರ, ಹುಬ್ಳಿ ಟೆಂಡ್ರ ಹಾಗೂ ಜನಕ್ಷೇಮ ಟೆಂಡರ್ ಅಂಥೇಳಿ ಅವರಿಗೆ ಸರಿಯಾಗಿ ವೇತನವನ್ನು ನೀಡಿಲ್ಲ. ಮತ್ತು ಸುಮಾರು ಒಂದು 50 ಜನ ಅವರು ಎಷ್ಟಪ್ಪ ಅಂದ್ರೆ ಒಂದು 3 ವರ್ಷದಿಂದ ದುಡ್ಕೊತದಾರ. ಇಲ್ಲೇ ಅದಾರ, ಹೆಣ್ಮಕ್ಳು ಅದಾರ, ಗಂಡು ಮಕ್ಕಳು ಅದಾರ. ಅವ್ರು 3 ವರ್ಷದಿಂದ ಅವ್ರಿಗೆ ಕೆಲಸ ತೊಗೊಂಡಾರ, ಪೇಮೆಂಟ್ ಕೊಟ್ಟಾರ, ಅವ್ರದ್ದು PF ES ಎಲ್ಲನೂ ಭರ್ನ ಮಾಡ್ಯಾರ. ಈಗ ಏಕಾಏಕಿ ಅವ್ರನ್ನ ಕಿತ್ತಾಕುವಂಥ ಕೆಲಸ ಮಹಾನಗರ ಪಾಲಿಕೆ ಆಯುಕ್ತರ ನಜರಿಗೆ ಐತೋ ಇಲ್ಲೋ ಗೊತ್ತಿಲ್ಲ, ಕಿತ್ತಾಕುವಂಥ ಕೆಲಸ ಟೆಂಡರ್ದವ್ರು ಮಾಡ್ಯಾರ. ಅದಕ್ಕೆ ಈಗ ಆಲ್ರೆಡಿ ಒಂದು 2 ಸಲ ಅವರಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಅವರೆಲ್ಲ ಹೆಣ್ಮಕ್ಳು ಹೋಗಿ ಭೇಟಿಯಾಗ್ಯಾರ. ನಾವು ಹೋಗಿ ಭೇಟಿಯಾಗಿ ಮನವಿ ಮಾಡ್ಯೇವು. ಆಯಿತು, ಮುಂಬರೋ ದಿನಗಳಲ್ಲಿ ಮತ್ತೆ ಅವ್ರನ್ನ ತೊಗೋತೇವೆ ಅನ್ನೋವಂಥ ಭರವಸೆ ಕೊಟ್ಟಾರ. ಮುಂಬರುವಂಥ ದಿನಗಳಲ್ಲಿ ತೊಗೋತಿರೋ ಬಿಡ್ತಿರೋ, ಆದರೆ ಈಗ ಕಿತ್ತು ಯಾಕೆ ಹಾಕಿರಿ? 3 ವರ್ಷದಿಂದ ದುಡ್ಕೊಂಡಾರ. ಈಗ ಸರ್ಕಾರದಿಂದ ಅವರು ನೇರ ನೇಮಕಾತಿ ಆಗುವಂಥ ಅವರಿಗೆ ಅವಕಾಶ ಇತ್ತು, ಅದನ್ನು ಕಿತ್ತು ಹಾಕಿ ಇದು ಮಾಡ್ಯಾರ. ಅದಕ್ಕೆ ಅವ್ರನ್ನೇನೈತಿ ವಾಪಸ್ ಕೆಲ್ಸಕ್ಕೆ ತೊಗೊಂಡು ಈಗೇನು ನೇರ ನೇಮಕಾತಿ ಒಳಗೆ ಅವ್ರನ್ನ ಮಾಡಬೇಕು, ಅವ್ರಿಗೆ ನೇರ ನೇಮಕಾತಿ ಒಳಗೆ ತೊಗೋಬೇಕಂತೇಳಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ CM ಅವ್ರಿಗೆ ಮನವಿ ಮಾಡ್ಕೊತೀವಿ. ಸರ್, ತಮ್ಮ ಹೆಸರು? ಶಂಕರ್ ಚಲವಾದಿ, ಮಹಾನಗರ ಪಾಲಿಕೆ ಅಧ್ಯಕ್ಷರು, ವಿಜಯಪುರ.